ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು THR ಅನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಇಲ್ಲಿ ಡೈಲಿ ಟ್ರ್ಯಾಕಿಂಗ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ THR HCM ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಮಗೆ ಇಲ್ಲಿ ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರ್, ಚಿಲ್ಡ್ರನ್ 6 months to 3 years, 3 years to 6 years ಅಂತ ಇದೆ. ಇಲ್ಲಿ ಚಿಲ್ಡ್ರನ್ 6 months to 3 years ಅಂತ ಇದೆಯಲ್ಲ, ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಪೇಜ್ ಓಪನ್ ಆಗುತ್ತೆ. ನಾವು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಟೇಕ್ ಹೋಮ್ ರೇಷನನ್ನು ಕೊಡ್ತೀವಲ್ವ, ಆದ್ದರಿಂದ THR ಅನ್ನು ಎಂಟ್ರಿ ಮಾಡೋಣ. THR ಎಂಟ್ರಿ ಮಾಡೋ ವಿಧಾನಗಳು 2 ರೀತಿ ಇದ್ದಾವೆ. ಅವು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ. ಇಲ್ಲಿ ಬಾಬು ಪಾವನ ಅಂತ ಇದೆಯಲ್ಲ, ಅಲ್ಲಿ THR ಅಂತ ಬ್ಲೂ ಕಲರಲ್ಲಿ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ಥರ ನಮಗೆ ಮಾಹಿತಿಯನ್ನು ತೋರಿಸುತ್ತೆ. ಬೆನಿಫಿಷಿಯರೀಸ್ ಪೇರೆಂಟ್ ಆರ್ ಗಾರ್ಡಿಯನ್ ಫೋಟೋ ಈಸ್ ನಾಟ್ ಕ್ಯಾಪ್ಚರ್ಡ್ ಆ್ಯಂಡ್ KYC ಪೆಂಡಿಂಗ್. ಅಂದರೆ ಇಲ್ಲಿ 2 ರೀತಿಯಲ್ಲಿ ನಾವು THR ಅನ್ನು ಎಂಟ್ರಿ ಮಾಡ್ಬೋದು. ಫಸ್ಟ್ನೇದು ಗಾರ್ಡಿಯನ್ ಫೋಟೋ ಅಥವಾ ಪೇರೆಂಟ್ಸ್ ಫೋಟೋನ ಕ್ಯಾಪ್ಚರ್ ಮಾಡೋದ್ರ ಮೂಲಕ, ಅವರ KYC ಮಾಡೋದ್ರ ಮೂಲಕ ಪ್ರೊಸೀಡ್ ಅಂತ ಕೊಟ್ಟರೆ ನಮಗೆ ಇಲ್ಲಿ ಕೇಳುತ್ತೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಬೇಕು ಮತ್ತು ಬೆನಿಫಿಷಿಯರಿ ಫೋನ್ ಹ್ಯಾಂಡಿ, ಅಂದರೆ ಆಧಾರಲ್ಲಿರುವ ಫೋನ್ ನಂಬರ್ಗೆ OTP ಹೋಗೋದ್ರಿಂದ ಅವರು ಆ ಮೊಬೈಲ್ ನಂಬರನ್ನು ತಂದಿರಬೇಕು ಅಂತ. ಅಕಸ್ಮಾತ್ ಪೋಷಕರು ತಂದಿಲ್ಲ ಅಂತ ಅಂದರೆ ಯಾವ ರೀತಿ ಮಾಡಬೇಕು ಅಂದರೆ ಗೋ ಬ್ಯಾಕ್ ಅಂತ ಕೊಡಿ, ಮತ್ತು THR ಮೇಲೆ ಕ್ಲಿಕ್ ಮಾಡಿ ಸ್ಕಿಪ್ ಅಂತ ಕೊಡಿ. ಆವಾಗ ಇಲ್ಲಿ ಕೇಳುತ್ತೆ ಬಾಬು ಪಾವನ ನಂಬರ್ ಆಫ್ ಡೇಸ್ 25 ಡೇಸ್ನ ಸೆಲೆಕ್ಟ್ ಮಾಡೋಣ. 25 ದಿನಗಳಿಗೆ ನಾವು ಪುಷ್ಟಿಯನ್ನು ಕೊಡ್ತೀವಿ. ನಂಬರ್ ಆಫ್ ಪಾಕೆಟ್ಸ್ 1. ಪ್ರೊಸೀಡ್ ವಿತೌಟ್ ಅಥೆಂಟಿಕೇಷನ್, ಯಾಕಂದರೆ ನಾವು ಆಧಾರ್ ಮಾಹಿತಿನ ಅಥವಾ ಫೋಟೋ ಕ್ಯಾಪ್ಚರ್ ಯಾವುದು ಮಾಡಿಲ್ಲ, ಅದಕ್ಕೋಸ್ಕರ ಪ್ರೊಸೀಡ್ ವಿತೌಟ್ ಅಥೆಂಟಿಕೇಷನ್, ಪ್ರೊಸೀಡ್ ಅಂತ ಕೊಡಿ. THR ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ಇನ್ನೊಬ್ರದ್ದು ಎಂಟ್ರಿ ಮಾಡಬೇಕು ಅಂದರೆ ನೆಕ್ಸ್ಟು ಅದೇ ರೀತಿ ಹೋಗಿ ಬೇಬಿ ಜಿ ಮಮತಾ. ನಾವು ಯಾಕೆ ಈ ಥರ ಬೇಬಿ ಬಾಬು ಅಂತ ಸೇರಿಸ್ತೀವಿ ಅಂದರೆ ಮಕ್ಕಳ ಹೆಸರನ್ನು ಸುಲಭವಾಗಿ ಕಂಡುಹಿಡಿಯೋದಕ್ಕೆ. ಇವಾಗ ಮಮತಾ ಅನ್ನೋರ್ದು ಕ್ಲಿಕ್ ಮಾಡೋಣ. THR ಇವರು ಕೂಡ ಆಧಾರ್ ಮತ್ತು ಫೋನನ್ನು ತಂದಿಲ್ಲ. ನಾವು ಈ ದಿನ ಇವ್ರಿಗೆ THR ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಅದಕ್ಕೋಸ್ಕರ ಸ್ಕಿಪ್ ಅಂತ ಕೊಡಿ. ಇವರಿಗೂ ಸಹ 25 ದಿನಗಳಿಗೆ 1 ಪಾಕೆಟು ವಿತೌಟ್ ಅಥೆಂಟಿಕೇಷನ್ ಕೊಟ್ಟಿದ್ದೀವಿ. ಪ್ರೊಸೀಡ್ ಅಂತ ಕೊಡಿ. ಗೋ ಬ್ಯಾಕ್ ಅಂತ ಕೊಡಿ. ನಾವು ಈ ದಿನ ಯಾವ ಮಕ್ಕಳಿಗೆ THR ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಈ ಥರ ಅವರ ಹೆಸರಿನ ಮುಂದೆ ಕ್ಲಿಕ್ ಮಾಡಿ ನಾವು ಅವರ ಮಾಹಿತಿಯನ್ನು ಆನ್ಲೈನಲ್ಲಿ ಅಪ್ಡೇಟ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಆಧಾರನ್ನು ಹಾಕಿ ಫೋಟೋ ಕ್ಯಾಪ್ಚರ್ ಮಾಡಿ KYC ಮಾಡಿ ಯಾವ ಥರ THR ಅನ್ನು ಎಂಟ್ರಿ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.